ಏನು ನಾವಿಬ್ರು ಮಾತಾಡೋದನ್ನ ಕದ್ ಕೇಳಿಸ್ಕೊಳ್ತಾ ಇದೀಯಾ? ಅಯ್ಯಯ್ಯೋ ಇಲ್ಲ ಅಮ್ಮವ್ರೆ, ಅದು ಹಾಲು. ಹಾಲು ಯಾರಿಗೆ? ಅದು ಚಿಕ್ಕ ಯಜಮಾನ್ರಿಗೆ. ನಿನ್ ತಲೆಯಲ್ಲಿ ಬುದ್ಧಿ ಇದೆಯಾ ಸಗಣಿ ಮೆತ್ಕೊಂಡಿದ್ಯೋ? ಅವ್ನ್ ಯಾವತ್ ಹಾಲು ಕೊಡ್ತಿದ್ದಾನೆ? ಬಲ್ವಂತ ಮಾಡಿದ್ರೆ ಕುಡಿಬೇಕು ಅನ್ಸಿದ್ರೆ ಕಾಫಿ ಕುಡಿತಾನೆ ಹೊರತು ಅವ್ನ್ ಹಾಲು ಕುಡಿಯೋದಿಲ್ಲ. ತಗೊಂಡೋಗದ್ನ ಸಿಂಕಲ್ ಹಾಕೋ. ಯಾಕೆ ರಾಜೇಶ್ವರಿ ಹಾಗೆಲ್ಲ ಮಾತಾಡ್ತೀಯಾ? ಜೀವನ ಹಾಳು ಮಾಡೋ ಆಲ್ಕೋಹಾಲ್ ಕುಡಿಯೋಕೆ ಬಿಡ್ತೀಯಾ? ಆರೋಗ್ಯಕ್ಕೆ ಒಳ್ಳೇದಾಗೋ ಹಾಲು ಬೇಡ ಅಂತ ಹೇಳ್ತೀಯಲ್ಲ. ನನ್ನ ಮಗನ್ಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಚಂದ್ರು. ಅವ್ನಿಗಿಷ್ಟ ಆಗ್ದಿರೋದನ್ನ ಕೊಟ್ಟರೆ ಅವ್ನ ಏನ್ ಮಾಡ್ತಾನೆ ಅಂತ ನಿಮ್ಗೆ ಗೊತ್ತಿಲ್ವಾ? ಇಷ್ಟ ಇಲ್ಲ ಅಂದ್ರೆ ಇಷ್ಟ ಆಗೋ ಹಾಗೆ ಮಾಡ್ಬೇಕು. ಇಲ್ಲ ಅಂದ್ರೆ ಅವನ್ ಕುಡಿತಾನೆ ಜೀವನ ಮಾಡ್ಕೊಂಡ್ಬಿಡ್ತಾನೆ. ಮಾಡ್ಕೊಳ್ಳೋದೇನು ಈಗಾಗ್ಲೇ ಮಾಡ್ಕೊಂಡ್ಬಿಟ್ಟಿದಾನೆ. ಅದನ್ನ ಬದಲಾಯಿಸೋಕೆ ಈ ಪ್ರಯತ್ನ ಎಲ್ಲ ಮಾಡ್ತಿರೋದು. ಅದನ್ನ ಇವಳಿಂದ ಮಾಡಿಸೋ ಅವಶ್ಯಕತೆ ಇಲ್ಲ. ಅವನಿಗೆ ಬೇಡ ಅಂದ್ರೆ ಅವ್ನ್ ಕುಡಿಯೋದನ್ನ ಬಿಡ್ತಾನೆ. ಅದು ಬಿಟ್ಟು ಇವಳು ತಗೊಂಡ್ ಹೋಗಿದ ತಕ್ಷಣ ಅವ್ನ್ ಕುಡಿದ್ ಬಿಡ್ತಾನ? ನಾನು ಸಿಂಕ್ ಹಾಕು ಅಂತಾದ್ರೂ ಹೇಳಿದ್ದೀನಿ, ಆದ್ರೆ ಅವನು ತೆಗೆದು ಮುಖದ ಮೇಲೆ ಚೆಲ್ತಾನೆ. ಭ್ರಮೆ. ನನಗಿಷ್ಟ ಆದವರು ವಿಷ ಕೊಟ್ರು ಕುಡಿತೀನಿ. ಅಂಥದ್ರಲ್ಲಿ ಆಫ್ಟರ್ ಆಲ್ ಹಾಲು ಕುಡಿಯಲ್ವಾ? ಗ್ಲಾಸ್ ಖಾಲಿ ಇದೆ, ಬೇಕನ್ಸಿದ್ರೆ ಇನ್ನೊಂದು ತರಿಸ್ಕೊಂಡು ಕುಡಿತೀನಿ. ಎನಿ ಅಬ್ಜೆಕ್ಷನ್? ಅಬ್ಜೆಕ್ಷನ್. ಹಾಗಾದ್ರೆ ಹೊರಡ್ತಿರ್ಬೋದು. ಹೀಗೆ ನೋಡ್ತಾನೆ ಇದ್ರೆ ಕುಡ್ದಿರೋದು ಗ್ಲಾಸ್ ಒಳಗಡೆ ಹಾಕಕ್ಕಾಗಲ್ಲ.